ಅಮೆರಿಕ ಮತ್ತು ಇರಾನ್ ಮಧ್ಯೆ ತಾತ್ಕಾಲಿಕವಾಗಿ ಜಾರಿಯಾಗಿರುವಂಥ ಕದನ ವಿರಾಮ ನಾಳೆ ಸಂಜೆಯ ಹೊತ್ತಿಗೆ ಅಂತ್ಯವಾಗುತ್ತೆ. ನಾಳೆ ಸಂಜೆಯ ನಂತರ ಏನು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಪಾಕಿಸ್ತಾನದಲ್ಲಿ ಇವತ್ತು ಇರಾನ್ ಮತ್ತು ಅಮೆರಿಕ ಮಧ್ಯೆ ಶಾಂತಿ ಮಾತುಕತೆ ಅಥವಾ ಒಪ್ಪಂದದ ಸಭೆ ನಡೆಯುತ್ತಾ? ನಾಳೆ ಸಂಜೆಗೆ ಅಂದರೆ ಅಮೆರಿಕದ ಕಾಲಮಾನ ನಾಳೆ ಸಂಜೆ ಕದನ ವಿರಾಮ ಅಂತ್ಯವಾಗುತ್ತೆ. ನಾಳೆಯ ಒಳಗಾಗಿ ಒಪ್ಪಂದವಾಗದೇ ಇದ್ರೆ ದಾಳಿಯನ್ನು ತೀವ್ರಗೊಳಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇವತ್ತಿನ ಸಭೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಪಾಕಿಸ್ತಾನಕ್ಕೆ ಭೇಟಿ ನೀಡೋದಕ್ಕಿದ್ದಾರೆ ಜೆಡಿ ವ್ಯಾನ್ಸ್. ಸ್ಟೀವ್ ವಿಟ್ಕಾಫ್ ಮತ್ತು ಕುಶ್ನರ್ ಅವರ ಟೀಮ್. ಕೊನೆ ಕ್ಷಣದಲ್ಲಿ ಅಮೆರಿಕ ಜೊತೆಗೆ ಮಾತುಕತೆಗೆ ಇರಾನ್ ಒಪ್ಪಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮೊನ್ನೆ ಮಾತುಕತೆ ಅರ್ಧಕ್ಕೆ ಮುರಿದು ಬಿತ್ತು. 21 ಗಂಟೆಗಳ ಕಾಲ ಮಾತುಕತೆ ನಡೆದರೂ ಕೂಡ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಹಲವು ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ದೇಶಗಳ ಮಧ್ಯೆ, ಅಮೆರಿಕ ಮತ್ತು ಇರಾನ್ನ ಮಧ್ಯೆ ಒಮ್ಮತಕ್ಕೆ ಬರೋದಕ್ಕಾಗ್ತಾ ಇಲ್ಲ. ಇದು ಸ್ವಲ್ಪ ಹೊತ್ತಿಗೂ ಮೊದಲು ಇರಾನ್ನ ಸ್ಪೀಕರ್ ಮಾಡಿರುವಂಥ ಟ್ವೀಟ್ ಇದು. ನಮಗೆ ಬೆದರಿಕೆ ಹಾಕಿ ಒಪ್ಪಂದವನ್ನು ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇರಾನ್ನ ಸ್ಪೀಕರ್ ಟ್ವೀಟ್ ಮಾಡಿದ್ದಾರೆ. ಇವರು ಮೊನ್ನೆ ಸಂಧಾನ ಮಾತುಕತೆಯ ಭಾಗವಾಗಿದ್ದವರು. ಮೊನ್ನೆ 21 ಗಂಟೆಯ ಮಾತುಕತೆಯಲ್ಲಿ ಇವರು ಕೂಡ ಇದ್ರು. ಇವರು ಮಾಡಿರುವಂಥ ಟ್ವೀಟ್ ಅನ್ನು ನೋಡ್ತಾ ಇದ್ದೀರಿ. MB ಗಾಲಿಬಾಫ್ ಅವರು ಮಾಡಿರುವಂಥ ಟ್ವೀಟು. ಬೆದರಿಕೆ ಹಾಕಿ ಒಪ್ಪಂದಕ್ಕೆ ಸಹಿ ಹಾಕಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು. ಇನ್ನು ಕೆಳಗೆ ಇನ್ನೊಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅವರು. ಕಳೆದ 2 ವಾರಗಳಲ್ಲಿ ನಾವು ಇನ್ನಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ. ಯುದ್ಧ ರಂಗಕ್ಕೆ ಬೇಕಾದಂತ ಸಿದ್ಧತೆಯನ್ನ ಇನ್ನಷ್ಟು ಮಾಡಿಕೊಂಡಿದ್ದೀವಿ. ನ್ಯೂ ಕಾರ್ಡ್ಸ್ ಆನ್ ದ ಬ್ಯಾಟಲ್ ಫೀಲ್ಡ್ ಅಂತ ಹಾಕಿದರು. ಅಂದ್ರೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಪ್ಪಂದಕ್ಕೆ ಸಹಿ ಹಾಕದೇ ಇದ್ರೆ ಅಥವಾ ಒಪ್ಪಂದ ಮಾಡಿಕೊಳ್ಳದೇ ಇದ್ರೆ ದಾಳಿ ಇನ್ನಷ್ಟು ತೀವ್ರವಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ. ಅದಕ್ಕೆ ಇರಾನ್ನ ಸ್ಪೀಕರ್ ಕೊಟ್ಟಿರುವಂಥ ತಿರುಗೇಟಿದು. ಬೆದರಿಕೆ ಹಾಕಿ ನೀವು ಒಪ್ಪಂದ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಕಳೆದ 2 ವಾರದಲ್ಲಿ ನಾವು ಬೇಕಾದಂಥ ಸಿದ್ಧತೆಯನ್ನು ಮಾಡಿದ್ದೀವಿ. ನ್ಯೂ ಕಾರ್ಡ್ಸ್ ಆನ್ ಬ್ಯಾಟಲ್ ಫೀಲ್ಡ್ ಅಂತ ಇರಾನ್ನ ಸ್ಪೀಕರ್ ಮಾಡಿರುವಂಥ ಟ್ವೀಟ್, MB ಗಾಲಿಬಾಫ್ ಮಾಡಿರುವಂಥ ಟ್ವೀಟ್ ಸ್ವಲ್ಪ ಹೊತ್ತಿಗೂ ಮುಂಚೆ. ಅಲ್ಲಿಗೆ ಈ ಸಂಧಾನ ಮಾತುಕತೆ ನಡೆಯುತ್ತಾ? ನಡೆದರೂ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ? ಎಲ್ಲ ಪ್ರಶ್ನೆಗಳಿದ್ದಾವೆ. ಅಮೆರಿಕಾದ ಸೇನಾ ಮುಖ್ಯಸ್ಥ ಓಡಾಡ್ತಾನೆ ಇದ್ದಾರೆ. ಅಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ, ಅವ್ರ ಜೊತೆ ಒಮ್ಮೆ ಇವ್ರ ಜೊತೆ ಒಮ್ಮೆ ಮಾತುಕತೆ ಮಾಡ್ತಾನೆ ಇದ್ದಾರೆ. ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಹಾಕಿರುವಂಥ ದಿಗ್ಬಂಧನವನ್ನ ಮತ್ತು ಅಮೆರಿಕ ನಮ್ಮ ನೌಕೆಗಳನ್ನು ಗುರಿಯಾಗಿರಿಸಿ ಮಾಡಿರುವಂಥ ದಾಳಿಯ ವಿಚಾರದಲ್ಲಿ ಇರಾನ್ ಸಿಟ್ಟಿಗೆದ್ದಿದೆ. ಕದನ ವಿರಾಮ ಜಾರಿಯಲ್ಲಿರೋ ಸಂದರ್ಭದಲ್ಲಿ ನಮ್ಮ ಹಡಗೊಂದನ್ನ ಅಮೆರಿಕ ವಶಕ್ಕೆ ಪಡೆದಿದೆ. ನಮ್ಮ ಹಡಗಿನ ಮೇಲೆ ದಾಳಿಯಾಗಿದೆ ಕದನ ವಿರಾಮ ಇರುವಾಗ. ಸೊ ಇದೆಲ್ಲವೂ ಕೂಡ ಅಮೆರಿಕ ಹಾಕ್ತಾ ಇರುವಂತ ಬೆದರಿಕೆ. ಈ ಬೆದರಿಕೆಗೆ ನಾವು ಮಣಿಯಲ್ಲ ಅಂತ ಇರಾನ್. ಮೊನ್ನೆ ಮಾತುಕತೆಯ ಭಾಗವಾಗಿದ್ದಂಥ ಜೆಡಿ ವ್ಯಾನ್ಸ್ ಅವರು, ಅಮೆರಿಕದ ಉಪಾಧ್ಯಕ್ಷರು ಮತ್ತು ಮಧ್ಯಪ್ರಾಚ್ಯದ ಅಮೆರಿಕಾದ ರಾಯಭಾರಿ, ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಅಂದರೆ ಅವರ ಸಲಹೆಗಾರರು ಕೂಡ ಇವರು ಮಾತುಕತೆಯಲ್ಲಿ ಭಾಗಿಯಾಗ್ತಾರೆ. ಇರಾನ್ನಿಂದ ಯಾರು ಬರ್ತಾರೆ? ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಇರಾನ್ನಲ್ಲೇ ಗೊಂದಲ ಇದ್ದಂಗೆ ಕಾಣಿಸ್ತಾ ಇದೆ. ಮೊನ್ನೆ ಹೊರ್ಮುಜ್ ಮುಕ್ತ ಮಾಡೋ ವಿಚಾರದಲ್ಲಿ ಅಲ್ಲಿನ ವಿದೇಶಾಂಗ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಬ್ಬಾಸ್ ಅರಾಕ್ಚಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಮುಕ್ತಗೊಳಿಸಿದ್ದೀವಿ ಅಂತ. ಸ್ಪೀಕರ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. IRGC ಇಂದ ಮತ್ತೊಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಅಲ್ಲೂ ಕೂಡ ನಾಯಕತ್ವದ ವಿಚಾರದಲ್ಲಿ ಒಮ್ಮತ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇದೆಲ್ಲವೂ ಕೂಡ ಮಾತುಕತೆಗೆ ಸಮಸ್ಯೆಯನ್ನು ತರುವಂತ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.